ಹಾಗಾದ್ರೆ ಸುಂದರ್ನ ಮೀಟ್ ಮಾಡಕ್ ಹೇಳಿದ್ದು ನೀವಲ್ವಾ? ಅವರೇ ಇನ್ವೈಟ್ ಮಾಡಿದ್ದು. ದಿಢೀರಂತ ಗನ್ ತೆಗ್ದು ಸುಂದರ್ನ ಸುಟ್ಬಿಟ್ಟ ಸರ್. ಸುಟ್ಟಿದ ಕೂಡಲೇ ಕಣ್ ತೆಗೆದು ನೋಡಿದ್ರೆ 3 ಜನ ಕತ್ತಿ ಹಿಡ್ಕೊಂಡು ನಿಂತಿದ್ರು ಸರ್. ಜಗನ್ ಸುಂದರ್ನ ಸಾಯಿಸಿದ್ದೋಕೆ, ಆದ್ರೆ ಅವ್ನ ಹಿಂದೆ ಯಾರಿದ್ದಾರೆ ಅಂತ ನೀವು ಹೇಳಲ್ವಲ್ಲ? ಜಗನ್ ಸತ್ತೋದ್ಮೇಲೆ 3 ಜನ ಕತ್ತಿ ಹಿಡ್ಕೊಂಡ್ಬಂದ್ರು. ನನ್ನ ಕಣ್ಣು ಮುಂದೆನೆ ಜಗನ್ನೂ ಸಾಯಿಸಿದ್ರು. ಆ ಭಯದಲ್ಲೇ ಓಡಿ ಬಂದಿದ್ದು ಸರ್. ಅವಾಗ ತಾನೇ ನೀವು ಸಿಕ್ಕಿದ್ದು. ಸರ್ ತಗೊಳ್ಳಿ, ಇದನ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀರಾ? ನಂದಲ್ಲ ಸರ್, ಇದು ನಂದಿಲ್ಲಿದೆ ಸರ್. ಇದು 5,000 ನಂದಿಲ್ಲಿದೆ ಸರ್. ಇದು 5,000 ಹೇಳಿ ಸರ್, ಈಗ ನಾನು ಏನು ಮಾಡಬೇಕು? ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಹೇಳಿ ಸರ್. ನಾವು ಮಾಡಕ್ಕೆ ಹೊರಟಿರೋದು ತುಂಬ ಅಪಾಯಕಾರಿ. ಈ ಪ್ಲಾನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾವೆಲ್ಲ ಸಿಗಾಕೋತೀವಿ. ಇನ್ನು ಮುಂದೆ ನೀವು ನನ್ನ ಜೊತೆ ಈ ಫೋನಲ್ಲೇ ಮಾತಾಡಬೇಕು. ಬೇರೆ ಯಾರಿಗೂ ಈ ಫೋನಲ್ಲಿ ಮಾತಾಡಬಾರ್ದು. ಮಿಸ್ ಆಗಿ ಯಾರ ಜೊತೆ ಆದರೂ ಮಾತಾಡಿದ್ರೆ ನಿಮ್ಮ ಜೊತೆ ಮಾತಾಡಿದವ್ರ ಜೀವಕ್ಕೆ ನಾನು ಹೊಣೆ ಅಲ್ಲ. ಸರಿ ಅಣ್ಣ. ಮತ್ತೆ ಈ ಕೆಲಸ ಮಾಡಿ ಮುಗಿಸಿದ 1 ಗಂಟೆಯಲ್ಲಿ ನೀವು ಪೊಲೀಸ್ ಹತ್ರ ಸರೆಂಡರ್ ಆಗಬೇಕು. ಓಕೆ ಅಣ್ಣ. ತಗೋ, ನಾನು ಹೇಳೋ ಜಾಗದಲ್ಲಿ ಹಾಕಿದ್ದು. ಆ ಇನ್ಹೇಲರ್ನ ಮೆಡಿಕಲ್ ಶಾಪಲ್ಲಿ ಹೋಗಿ ಯಾರು ತಗೊಂಬಂದಿದ್ದು ಅಂತ ನೋಡಿ. ಓಕೆ ಸರ್, ನೋಡ್ತೀನಿ ಸರ್. ಇದ್ಯಾಕೆ ಸರ್? ನನ್ನ ಬಿಟ್ಟ ಮೇಲೆ ಅವ್ರಿಗೆ ತುಂಬ ಅನುಮಾನ ಬರುತ್ತೆ. ಇದರಿಂದನೂ ಅನುಮಾನ ಬರ್ಬೋದು. ಅದೇಂಗೆ ಸರ್ ಇಷ್ಟು ಪರ್ಫೆಕ್ಟಾಗಿ ಹೇಳ್ತಾ ಇದ್ದೀರಾ? ಹಲೋ, ಹೇಳಿ ಪರಮೇಶ್ವರ್, ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ ಪರಮೇಶ್ವರ್. ಈ ಪಪ್ಪರ್ಗೂ ಕಾಳಿದಾಸ್ಗೂ ಆ 3 ವ್ಯಕ್ತಿಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಕನ್ಫರ್ಮಾ? ಹೌದು ಸರ್. ನಮ್ಮನ್ನ ಯಾರೋ ಡೈವರ್ಟ್ ಮಾಡ್ತಿರ್ತಾರೆ ಅನಿಸ್ತಾ ಇದೆ ಸರ್. ಓಕೆ ಪರಮೇಶ್ವರ್, ನೀವು ಸ್ಪಾಟಿಗೆ ಹೋಗಿ. ಓಕೆ ಸರ್. ಅವರಿಗೆ ಇದೆಲ್ಲ ಬರೀ ಪ್ಲಾನ್ ಅಷ್ಟೇ ಕಣೋ. ನನಗೆ 10 ರಿಂದ 15 ವರ್ಷದ ಸೇಡು. ನಾನು ಕೇಳಿದ್ದಲ್ಲಿ ಏಯ್, ಸರ್ ಪ್ಲಾನ್ ಹಾಳು ಮಾಡಿಬಿಡಿ. ಹುಷಾರು. ಓಕೆ ಸರ್. ಸರ್ ಎಲ್ಲ ಓಕೆ. ಸುಂದರ್ ಅನ್ನೋನ್ನ 1 ವಾರದಿಂದ ಫಾಲೋ ಮಾಡಕ್ಕೆ ಹೇಳಿದ್ರೆ ಅವನ ಜೊತೆಲೆ ಒಬ್ಬ ಇರ್ತಾನಲ್ಲ, ಅವನ್ನೇನು ಮಾಡೋದು? ಅವನು ಏನು ಮಾಡಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ. ನಾನು ನೋಡ್ಕೋತೀನಿ. ಅದಕ್ಕೆ ಬೇರೆ ಪ್ಲಾನ್ ಇದೆ. ಸರಿ, ಹೊರಡಿ. ಹೇಳಿ ಕಾಳಿದಾಸ್. ಸುಂದರ್, ಯಾಕೆ ಅರ್ಜೆಂಟಾಗಿ ಹೊರಟ್ಬಿಟ್ರಿ? ಮುಖ್ಯವಾದ ಕೆಲಸ ಇತ್ತಾ? ಹೌದೌದು, ಮುಖ್ಯವಾದ ಕೆಲಸ. ನಾನು ಖಂಡಿತ ಇನ್ನೊಂದು ದಿವಸ ಬರ್ತೀನಿ. ನನ್ನ ಈ ಪರಿಸ್ಥಿತಿಗೆ ತಂದವನ್ನ ಸುಮ್ಮನೆ ಬಿಡ್ತೀನಿ? ನಮ್ಮ ಅವನ್ನ ಸಾಯಿಸ್ಬಿಟ್ಟೆ. ಏನ್ ತಲೆ ಕೆಡ್ಸ್ಕೊಬಿಡಮ್ಮ, ಸಾಯಿಸ್ಬಿಟ್ಟೆ. ಬನ್ನಿ ಸರ್, ರಿಪೋರ್ಟ್ ಇವಾಗಷ್ಟೇ ಬಂತು. ಇದು ನಿಮ್ಮ ರಿಪೋರ್ಟು, ಇದು ನಿಮ್ಮ ಮಗಳ ರಿಪೋರ್ಟು. ಡೇ ಬೈ ಡೇ ನಿಮ್ಮ ಕಂಡೀಷನ್ ಸ್ವಲ್ಪ ಕೆಟ್ಟದಾಗಿದೆ. ನಿಮ್ಮ ಹೆಲ್ತ್ನೂ ಸ್ವಲ್ಪ ಗಮನಿಸ್ಕೊಳ್ಳಿ ಸರ್. ರೆಗ್ಯುಲರ್ ಇಂಟರ್ವಲಲ್ಲಿ ಚೆಕಪ್ ಮಾಡಿಸ್ಕೊಳ್ಳಿ ಸರ್. ಓಕೆ ಡಾಕ್ಟರ್. ನನ್ನ ಮಗಳು ನಾರ್ಮಲ್ ಆಗೋದು ಯಾವಾಗ? ಅವ್ರ ಕಂಡೀಷನ್ ನಿಮಗೆ ಚೆನ್ನಾಗೇ ಗೊತ್ತು ಸರ್. ಇದು ಬಂದು 6th ಟೈಮ್ ಚೆಕಪ್ ಮುಗ್ದಿದೆ. ಇನ್ನು 2 ಚೆಕಪ್ ಮುಗೀತು ಅಂದರೆ ಕರೆಕ್ಟ್ ರಿಸಲ್ಟ್ ನಾವು ಹೇಳ್ತೀವಿ. ನನ್ನ ಮಗಳಿಗೆ ಜ್ಞಾಪಕ ಶಕ್ತಿ ಬಂದರೆ ಹಳೆದನ್ನೆಲ್ಲ ಶೋರ್ ಆಗಿ ಸರ್. ಹಳೇದು ಯಾವ್ದಾದ್ರು ಜ್ಞಾಪಕ ಬಂದರೆ ಹ್ಯಾಂಡ್ ಶಿವರಿಂಗು, ಸ್ವೆಟ್ಟಿಂಗು ಕಾಣಿಸುತ್ತೆ. ಡೋಂಟ್ ವರಿ, ಶಿ ಈಸ್ ಗೆಟ್ಟಿಂಗ್ ಬೆಟರ್. ಮೇನ್ ವಿಷಯ, ಅವ್ರಿಗೆ ಆ ಥರ ಏನಾರು ನಡೀತು ಅಂದರೆ ಅವ್ರ ಒಳಗಡೆ ಇರೋ ಯಾವುದೋ ಒಂದು ವಿಷಯ ಹಳೇದನ್ನು ನೆನಪಿಸ್ತಾ ಇದೆ ಅಂತ ಅರ್ಥ. ಓಕೆ ಡಾಕ್ಟರ್, ನನ್ನ ಮಗಳನ್ನ ಡಿಸ್ಚಾರ್ಜ್ ಮಾಡಿಕೊಂಡು ಮನೆ ಕರ್ಕೊಂಡು ಹೋಗ್ಲಾ? ಖಂಡಿತ ಸರ್. ರೆಗ್ಯುಲರ್ ಆಗಿ ಮೆಡಿಸಿನ್ಸ್ ಕೊಡಿ. ಮೈ ಸಜೆಷನ್, ಅವರಿಗೆ ನರ್ಸಿಂಗ್ ಕೇರ್ ಇದ್ದರೆ ಅವ್ರ ಹೆಲ್ತ್ಗೆ ತುಂಬ ಒಳ್ಳೆಯದು.
ಏನಿಲ್ಲಿ? ಸುಂದರ್ ಬರಕ್ಕೆ ಹೇಳಿದ್ರು ಸರ್. ನಿನ್ನೂ ಬರಕ್ಕೆ ಹೇಳಿದ್ರಾ? ಹೌದು ಸರ್. ತಗೋ ಈ ಗ್ಲಾಸ್ ತಗೋ. ಥ್ಯಾಂಕ್ಸ್ ಸರ್. ಜಗನ್, ನನಗೊಂದು ಹೆಲ್ಪ್ ಮಾಡ್ತೀಯಾ? ಫೋನಲ್ಲಿ ಕ್ವಾಲಿಟಿ ತುಂಬ ಕಡಿಮೆ ಇದೆ. ಒಂದು ಫೋಟೋ ಕಳಿಸಿ ಸುಂದರಿಗೆ ಬರಕ್ಕೆ ಹೇಳು. ಎಲ್ಲಿದ್ದಾರೆ ಅಂತ ಕೇಳೋವ್ರನ್ನ. ಓಕೆ ಸರ್. ಏಯ್ ಬೋಳಿ ಮಗನೆ, ಇಲ್ಲಿಗೆ ಬಾರಲೇ. ಅವ್ನ್ ಗನ್ ತೋರಿಸ್ಬಿಟ್ರೆ ಎದ್ರುಕೊಂಡು ಓಡೋಗ್ತೀಯಾ? ನನ್ನ ಮಗನೆ, ಮರ್ಯಾದೆಗೆ ಬರ್ಬೇಕು. ಬಾರೋ ಇಲ್ಲೇ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಕಾಳಿದಾಸ್. ನನ್ ಮಗ ಕಾಣ್ದಾನೆ 2 ದಿವಸ ಆಯ್ತು. 2 ದಿವಸ ಅವ್ನ್ ಎಲ್ಲಿದ್ದಾನೆ, ಏನ್ ಮಾಡ್ದ, ಊಟ ಮಾಡ್ದ ಒಂದು ಗೊತ್ತಾಗ್ತಿಲ್ಲ. ಅಲ್ಲಿ ನೋಡ್ರೆ ಬರೋದೆಲ್ಲ ಅಟ್ಯಾಕ್ ಮಾಡ್ತಿದ್ದಾರೆ. ಅವ್ರು ಯಾರಂತ ಗೊತ್ತಾಗ್ತಿಲ್ಲ. ಇಲ್ಲೇನ್ ನಡೀತಿದೆ? ಜಸ್ಟ್ ಮಿಸ್. ತಪ್ಪಿಸ್ಕೊಂಡ್ಬಿಟ್ರು. ಸಿಕ್ಕಾಕೊಂಡ್ರೆ ಗಂಟ್ ತಗೊಂಡು ಟಪ್ಪಸ್ ಊಟ ಹಾಕ್ಬಿಡ್ತಿದ್ದೆ. ಇದೊಂದು ಫೋನ್ ಬೇರೆ. ನಿನಗೆ ಯಾರ ಮೇಲಾದ್ರೂ ಸಂದೇಹ ಇದೆಯಾ? ಬಿಸ್ನೆಸ್ ಸಮಸ್ಯೆ ಆಗಿರೋ ಬಿಸ್ನೆಸ್ ತೊಂದರೆ ಕೊಟ್ಟಿರೋರು. ಇದ್ಯಾವುದೋ ಪರ್ಸನಲ್ ಆಗಿ ತಗೊಂಡಿರೋ ರಿವೆಂಜು. ಯಾಮರ್ ತಗ್ಲಾಕೊಂಡ್ರೆ ಎಲ್ಲರೂ ನಿಮ್ಮನ್ನ ಮುಟ್ಟವನ್ ಯಾವನ್ ಸರ್ ಇದ್ದಾನೆ? ಅದು ಗೊತ್ತೇ ನಾನೇ ಕೈಲಿಗೆ ಬರ್ತಿದ್ದೆ. ಗೊತ್ತಿರೋ ಭಯ ಪಡ್ತಾನೆ. ಇದ್ಯಾರು ಗೊತ್ತಿಲ್ದಿರೋ ಮಾಡಿರೋದು. ಕಣ್ ಮುಂದೆ ಇರೋನ್ ಯಾಕಾಗ್ಬಾರ್ದು? ಯೋ ಏನೇ ಮಾಡ್ತಿದ್ಯಾ? ಯೋ ಗನ್ ಕಳೆದಾಗ್ತಯಾ? ಯೋ ಕಳಿದಾಸ್, ಏನಯ್ಯ ಉಚಿತನ್ ಮಗ ಆಗಿದ್ಯಾ? ಏನಿಲ್ಲ. ಯಾಕೋ ಗನ್ ತಗೊಳ್ತಿದ್ಯಾ? ಏಯ್ ಗನ್ ಅದು ಕೆಳಗಾಕೋ. ಎಲ್ಲ ನಿಮ್ಮಿಂದಾನೆ. ಇರೋ. ಇಲ್ಲ, ಹೇಳೋ ಗನ್ ಕೆಳಗಾಕೋ. ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಗನ್ ಕೆಳಗಾಕೋ. ಒಳ್ಳೆದಾಗೋದು ಪ್ರಯತ್ನ ಪಟ್ಟೆ. ಹೇಳ್ತಾರೆ ಕೇಳೋ. ಅವ್ರು ಹೇಳ್ತಾ ಇರ್ತಾರೆ ಗನ್ ತಡ್ಕೊಳಕ್ಕಾಗಲ್ಲ. ಅವ್ರು ನನ್ನ ಕುಟುಂಬ ಕಷ್ಟಪಡುತ್ತೆ. ಏನಿದೆ ಮಾತಾಡೋಣ. ಏಯ್ ಜಗನ್, ಗನ್ ಕೆಳಗಿಡ. ಏ ಉಷ್ಟಲ್ ಮಗ್ನೆ. ಆಯ್ತು ಅಪ್ಪ. ಜಗಣ, ಚಿಕ್ಕಪ್ಪ ನಿನ್ನ ಹತ್ರ ಇಲ್ಲಿವರೆಗೂ ಸಹಾಯ ಕೇಳಿಲ್ಲ. ಫಸ್ಟ್ ಟೈಮ್ ನಿನ್ನ ಹತ್ರ ಸಹಾಯ ಕೇಳಿದ್ದಾರೆ. ಸರಿಯಾಗಿ ಮಾಡ್ಕೊಟ್ಬಿಡು, ಸರಿನಾ? ಹಿಂದೆಗಡೆಯಿಂದ ಮುಂದೆ ಬರ್ಲಿ. ಇವನೇ ಸಾಕ್ ಬರು. ಅಲ್ಲೇನ್ ಮಾತಾಡ್ತಿದ್ಯಾ? ಬಂದೆ ಚಿಕ್ಕಪ್ಪ. ಗಾಡಿ ಎತ್ತು. ಯಾಕಪ್ಪ ಒಂಥರ ನಿಂತಿದ್ದೀರಾ? ಏನಾಯ್ತಪ್ಪ? ಏನೋ ಹೇಳ್ತಿದ್ದಾರೆ. ಏನೋ ಒಂದು ಸಹಾಯ ಕೇಳಿದ್ದಾರೆ. ಇದುವರೆಗೂ ನಮ್ಮ ಹತ್ರ ಬಂದು ಈ ಥರದ್ದೊಂದು ಸಹಾಯ ಕೇಳೇ ಇಲ್ಲ. ಕಾಳಿದಾಸ್ ಮಗಳು ಏನೋ ಕೋಮಾಗೊಟ್ಟೋಗಿದ್ದಾಳೆ ಅಂತ ಹೇಳ್ತಿದ್ದಾರೆ. ನೀನೇ ಏನಾದರೂ ಮಾತಾಡಪ್ಪ. ಅವಳು ನನ್ನ ಫ್ರೆಂಡ್ ಅಪ್ಪ. ನಾನು ಹೋಗಿ ಹೆಂಗಪ್ಪ ಸಮಾಧಾನ ಮಾಡ್ಲಿ? ನಿನಗೆ ಗೊತ್ತಾ ಎಷ್ಟು ಕಷ್ಟಪಟ್ಟೆ ಅಂತ? ನನ್ನ ಕಣ್ಣು ಮುಂದೆನೆ ಹೊಡೆದ್ರು. ಬೇಡಪ್ಪ, ಇದನ್ನ ಬೇರೆ ಯಾರ ಹತ್ರನೂ ಹೇಳ್ಬೇಡ. ಇಲ್ಲಪ್ಪ. ಅರ್ಥ ಮಾಡ್ಕೋ. ಬೇಡ, ನಿನಗೆ ಅವ್ರ ಬಗ್ಗೆ ಗೊತ್ತಲ್ವಾ? ಮಾಡಲಿಲ್ಲ ಅಂದ್ರೆ ನಮ್ಗೇನಪ್ಪ ತೊಂದರೆ? ಇದನ್ನ ನನ್ನ ಹತ್ರ ಹೇಳ್ದಂಗೆ ಬೇರೆ ಯಾರ ಹತ್ರನೂ ಹೇಳ್ಬೇಡ, ಸರಿನಾ? ಅರ್ಥ ಮಾಡ್ಕೋ. ಮಾಡೋಣಪ್ಪ, ಮಾಡೋಣ. ನಿನ್ಗೋಸ್ಕರ ಮಾಡ್ತೀನಪ್ಪ, ಮಾಡ್ತೀನಿ, ಮಾಡೋಣ.
ನನ್ನ ಫ್ರೆಂಡಿಗೆ ಹೊಡೆದ್ಬಿಟ್ಟು ನನಗೆ ಜೊತೆಲಿರೋದು ಕೇಳ್ತಾರೆ. ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ. ಸಮಸ್ಯೆಯಿಂದ ದೂರ ಇದ್ರು ನನ್ನ ಬಿಡಲ್ಲ ಅನ್ಸುತ್ತೆ ಇವರು. ಅಪ್ಪಂಗೋಸ್ಕರ ಹೋಗಿ ಮಾತಾಡೋಣ. ಅಪ್ಪ, ಇದು ನಿನಗೋಸ್ಕರ ಅಪ್ಪ. ಸರ್, ಹಾ ಬಾ ಜಗನ್, ಏನ್ ಪ್ಲಾನ್ ಮಾಡಿದ್ಯಾ? ಸರ್ ನೀವೇನು ಹೇಳ್ತಿರೋ ಹಾಗೆ ಮಾಡೋಣ ಸರ್. ಯಾಕೆ ಡೌಟಲ್ಲಿ ಹೇಳ್ತಿದ್ಯಾ? ಕಾನ್ಫಿಡೆಂಟಾಗಿ ಹೇಳು. ಸರ್, ಎಸ್ ಆರ್ ನೋ? ಮಾಡೋಣ ಸರ್. ಗುಡ್. ನಿಮ್ಮ ಅಪ್ಪನ ಥರ ನೀನು ಬೆಳಿತೀಯ. ನೀನು ಮಾಡು. ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಓಕೆ ಸರ್. ಏನು ಬೇಕಾದ್ರೂ ಕೇಳು. ಓಕೆ ಸರ್. ಓಕೆ. ಕೂತ್ಕೊಳ್ಳಿ ಸರ್. ಟೀನಾ ಕಾಫಿನಾ? ಅಯ್ಯೋ ಇಲ್ಲ ಸರ್, ಈಗ ಊಟ ಮಾಡ್ಕೊಂಬಂದೆ. ಇಲ್ಲ ಸರ್, ಏನಾದ್ರು ತಗೊಳ್ಳಿ ಸರ್. ಟೀ ಕುಡಿ. ಓಕೆ. ನೈಸ್. ಸರ್, ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಸರ್. ನಾನೇ ಮಾಡಿದ್ದು ಸರ್. ನಿಜವಾಗ್ಲೂ ಚೆನ್ನಾಗಿದೆ ಸರ್. ಮನೆ ಕಟ್ಟಿ ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತು ಸರ್. ನೈಸ್. ಇವರು ನಿನ್ನ ಮಗಳ ಸರ್? ನನ್ನ ಮಗಳು ಸರ್. ಹೊಟ್ಟೆ ಸರಿ ಇಲ್ಲ ಸರ್, ಅದಕ್ಕೆ ರೆಸ್ಟ್ ಮಾಡ್ತಿದ್ದಾಳೆ. ಬಡವ್ರ ಮನೆ ಹುಡುಗಿ ಈ ರೀತಿ ಮಾಡಿಬಿಟ್ಟಿದ್ದಾರೆ ಸರ್. 1 ವರ್ಷದಿಂದ ಹೀಗೆ ಇದ್ದಾಳೆ ಸರ್. ಯಾವಾಗ ಸರಿ ಹೋಗ್ತಾಳೆ ಗೊತ್ತಿಲ್ಲ. ಅದು ಸರ್, ನಂಗೊಂದು ಮುಖ್ಯವಾದ ಕೆಲಸ ಇದೆ. ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ. ನಿಮ್ಗೆ ಫೋನ್ ಮಾಡ್ಕೊಂಡು ಬರ್ತೀನಿ ಸರ್. ಏನಾಯ್ತು ಸರ್? ಸರ್, ಏನಾದರೂ ಪ್ರಾಬ್ಲಮ್ಮಾ ಸರ್? ಏನಾಯ್ತು ಗೊತ್ತಿಲ್ವೇ? ಯಾಕೆ ಇಷ್ಟೊಂದು ಅರ್ಜೆಂಟಾಗಿ ಹೋಗ್ಬಿಟ್ರು? ಇವಳು ಸುಂದರ್ ವಾಯ್ಸ್ ಕೇಳಿದ್ದಕ್ಕೆ ಏನೋ ವ್ಯತ್ಯಾಸ ಕಾಣಿಸ್ತಿದೆಯಲ್ಲ. ಒಂದು ವೇಳೆ ಹೇಳಿ ಕಾಳಿದಾಸ್. ಸುಂದರ್, ಏನು ಅರ್ಜೆಂಟಾಗಿ ಹೊರಟ್ಬಿಟ್ರಿ? ಏನಾದ್ರು ಮುಖ್ಯವಾದ ಕೆಲಸನಾ? ಹೌದೌದು, ಮುಖ್ಯವಾದ ಕೆಲಸ ಇದೆ. ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಸರಿ ಸುಂದರ್. ಯಾಕೆ ಇವಳು ಒಂಥರ ಆಡ್ತಿದ್ದಾಳೆ? ಒಂದು ವೇಳೆ ಸುಂದರ್ಗೂ ಇದಕ್ಕೂ ಸಂಬಂಧ ಇರ್ಬೋದಾ? ಹಳೇದು ಯಾವ್ದಾದ್ರು ಜ್ಞಾಪಕ ಬಂದರೆ ಹ್ಯಾಂಡ್ ಶಿವರಿಂಗು, ಸ್ವೆಟ್ಟಿಂಗು ಕಾಣಿಸುತ್ತೆ. ಹೇಳಿ ಕಾಳಿದಾಸ್. ಸುಂದರ್, ಏನು ಅರ್ಜೆಂಟಾಗಿ ಹೊರಟ್ಬಿಟ್ರಿ? ಏನಾದ್ರು ಮುಖ್ಯವಾದ ಕೆಲಸನಾ? ಹೌದೌದು, ಮುಖ್ಯವಾದ ಕೆಲಸ ಇದೆ. ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ನಿತ್ಯ, ಅಪ್ಪ ಮಾತಾಡ್ತಿರೋದು ಕೇಳಿಸ್ತಿದ್ಯಮ್ಮ? ಅಮ್ಮ, ಏನಮ್ಮ ಆಗ್ತಿದೆ? ಮಾ, ಏನಮ್ಮಾಯ್ತು? ನಿತ್ಯ, ಗಾಡಿ ತೆಗೆ. ಎಲ್ಲಿ ಚಿಕ್ಕಪ್ಪ? ಎಲ್ಲೋಗ್ಬೇಕು, ಏನ್ ಮಾಡ್ಬೇಕಂತ ನೀನು ಹೇಳ್ತೀಯಾ? ಇಲ್ಲ ತಾನೆ? ಗಾಡಿ ತೆಗೆ. ಸರಿ ಚಿಕ್ಕಪ್ಪ, ಇನ್ನೇನು ಮಾಡೋಣ? ಹೆಂಗ್ ಗುಸ್ಕೊಡ್ತಿದ್ಯಾ? ಎತ್ತ ಗಾಡಿನ. ಸುಂದರ್, ಹೇಳಿ ಕಾಳಿದಾಸ್. ಯಾಕೆ ಅಷ್ಟೊಂದು ಅರ್ಜೆಂಟು? ಮುಖ್ಯವಾದ ಕೆಲಸ ಇತ್ತು, ಅದಕ್ಕಾಗಿ ಹೊರಡಬೇಕಿತ್ತು. ತಪ್ಪ ತಿಳ್ಕೊಬೇಡಿ. ನಾನು ಇನ್ನೊಂದ್ಸ ಖಂಡಿತ ಬರ್ತೀನಿ. ಊಟ ಮಾಡ್ಕೊಂಡೆ ಹೋಗ್ತೀನಿ. ತಪ್ಪ ತಿಳ್ಕೊಬೇಡಿ ಕಾಳಿದಾಸ್. ಸರಿ, ಇಡ್ತೀನಿ. ಸರಿ ಸರ್. ನೀ ಇಲ್ಲೇ ಇರೋ. ನಮಸ್ತೆ ಸರ್. ನಮಸ್ತೆ. ನೋಡಿ, ತುಂಬ ದಿನ ಆಯ್ತು. ಹೇಗಿದ್ದೀರಾ? ಏನ್ ಮಾಡೋದು, ಪರಿಸ್ಥಿತಿ ಹಂಗಿದೆ. ಟೀ ಕುಡಿತೀರಾ? ಇಲ್ಲ ಇಲ್ಲ, ಅರ್ಜೆಂಟಾಗಿ ಒಂದು ಕೆಲಸ ಇತ್ತು.
ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕಿತ್ತು. ಹೇಳಿ. ಏನಂತ ಹೇಳೋದು, ನನ್ನ ಮಗ ಗೌತಮ್ ಇದ್ದಾನಲ್ಲ, ಈ ಸ್ಕೂಲ್ ಹುಡುಗರ ಜೊತೆ ಸೇರಿ ಆ ಲಾಯ ಕಾಳಿದಾಸ್ ಇದ್ದಾರಲ್ಲ, ಅವ್ರ ಮಗಳು ಕೊಡ್ಬಿಟ್ಟಿದ್ದಾರೆ. ಇವಾಗ ಆ ಹುಡುಗಿ ಕೋಮರದಲ್ಲಿದ್ದಾಳೆ. ಮುಟ್ಟಾಳ. ನಾನು ಏನು ಹೇಳೋದು ಕೇಳೋದೇ ಇಲ್ಲ. ಕೊನೆಗೆ ಮರ್ಯಾದೆ ಪಕ್ಕಕ್ಕೆ ಇಟ್ಟು ನಾನು ಬರ್ತಾರಾಗಿದೆ. ಅಯ್ಯೋ, ಇವಾಗ ಕಾಳಿದಾಸ್ಗೆ ನನ್ನ ನಿನ್ನೆ ನೋಟ್ ಎಲ್ಲ ಗೊತ್ತು. ತುಂಬಾ ವರ್ಷ ನನ್ನ ಜೊತೆನೇ ಇದ್ದ. ಅವನ ಅಪ್ರೂವರ್ ಆಗಿ ಬದಲಾದ್ರೂ, ಸರೆಂಡರ್ ಆದ್ರೂ ನನ್ನ ಮಗನ ಜೀವನ, ಬಿಸ್ನೆಸ್, ನನ್ನ ರಾಜಕೀಯ ಜೀವನ ಎಲ್ಲನೂ ಮುಗ್ದೋಗುತ್ತೆ. ನೀವು ನಮ್ಗೆ ಸಹಾಯ ಮಾಡಬೇಕು. ಹೇಳಿ, ಏನ್ ಮಾಡಬೇಕು? ನಿಮ್ಮ ಮಗ ಜಗನ್ ಇದ್ದಾನಲ್ಲ, ಅವನ ಕಾಳಿದಾಸ್ ಹತ್ರ ಮಾತಾಡಕ್ಕೆ ಹೇಳಿ. ಅವ್ರಿಗೆ ಈ ವಿಷಯ ನನಗೆ ಈಗ ತಾನೇ ಗೊತ್ತಾಗಿದೆ ಅಂತ ಹೇಳೋದಕ್ಕೆ ಹೇಳಿ. ಮಕ್ಕಳು ತಪ್ಪು ಮಾಡಿಬಿಟ್ಟಿದ್ದಾರೆ, ಅದಕ್ಕೇನು ಕಾಂಪನ್ಸೇಷನ್ ಬೇಕು ಅದು ನಾನು ಕೊಡ್ತೀನಿ. ಅವ್ರು ಇದನ್ನ ಅರ್ಥ ಮಾಡಿಕೊಂಡು ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು. ಸಮಾಧಾನವಾಗಿ ಮಾತಾಡಿ ಒಳ್ಳೆ ರೀತಿಯಲ್ಲಿ ವಿಷಯನ ಮುಗಿಸ್ಕೊಟ್ಬಿಡಿ, ಸರಿನಾ? ಅವನ್ನ ಚಿಕ್ಕ ವಯಸ್ಸಿಂದಾನೇ ಸುಳ್ಳು ಹೇಳ್ದಂಗೆ ಬೆಳೆಸ್ಬಿಟ್ಟೆ. ಅದಕ್ಕೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಹೌದಾ? ಹಾಗಾದ್ರೆ ಮಾಡಲ್ಲ. ಸರಿ, ನಾನು ಏನು ಮಾಡ್ಬೇಕು ಮಾಡ್ಕೋತೀನಿ. ಬಿಡಿ, ನಾನು ಏನೋ ಮಾಡ್ಕೋತೀನಿ. ನಾನು ಹೇಗಾದ್ರೂ ಮಾತಾಡಿ ಅವನನ್ನ ಕನ್ವಿನ್ಸ್ ಮಾಡಿ ಹೇಳಿಸ್ತೀನಿ. ಸಂತೋಷ. ಅದೇನು ನೋಡಿ, ನಿಮ್ಗೇನು ಬೇಕೋ ಅದನ್ನ ನೋಡ್ಕೋತೀನಿ. ಆರಾಮಾಗಿರಿ. ಜಗನ್ಗೆ ಯಾವ ತೊಂದರೆನೂ ಬರಲ್ಲ. ಸರಿ ಸರ್. ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ನೋಡಿ ಅಣ್ಣ, ನಮ್ಮವನ ಮೇಲೆ ಗನ್ ಇಡ್ತಿದ್ದಾನಣ್ಣ. ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಸರ್. ಸರಿ, ಏನೂ ತೊಂದರೆ ಇಲ್ಲ. ಇನ್ನೊಂದು ಗಂಟೆ ಮಾತ್ರ ಟೈಮ್ ಇರೋದು. ಅಷ್ಟರೊಳಗಡೆ ಎಲ್ಲನೂ ಮುಗಿಸಿ ವಾಪಸ್ ಬನ್ನಿ. ಲೇ ತಗೊಳ್ಳೋ, ಪಕ್ಕದಲ್ಲೇ ಇದೆ ನೋಡೋ. ಬೇಗ ಬೇಗ ಕಣೋ. ಲೇ, ಏನೋ ಮಾಡ್ತಿದ್ಯಾ? ಇಲ್ಲಿ ಕೊಡಿಲಿ. ಮಗ ಬಿಚ್ಕೊಂತಿಲ್ಲ ಕಣೋ. ಲೇ, ತಿನ್ನು, ತಿನ್ನಲೈ. ನೀರು ನೀರು.